ಓಕೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವಾಗ ತಾನೇ ಸಿನಿಮಾ ನೋಡ್ಕೊಂಡ್ ಬಂದ್ವಿ, ಸೂಟ್ ಅಂತ ಅಂದ್ಬಿಟ್ಟು. ತುಂಬಾ ದಿನ ಆಯ್ತಲ್ಲ ರಿವ್ಯೂ ಮಾಡಿ. ಇವಾಗ ಶೋಗಿ ಮಾಡ್ಕೊಂಡಿದ್ದೆ, ಅದಕ್ಕೇನೆ ಇವಾಗ ರಿವ್ಯೂ ಮಾಡಿ ತುಂಬಾ ದಿನ ಆಗಿತ್ತು. ಆ ಒಂದು ಜೋಶ್ ಬರ್ತಿಲ್ಲ. ಆದ್ರೆ ಇವಾಗ ಒಂದ್ ಸ್ವಲ್ಪ ಕೊಡ್ತೀನಿ, ನೀವು ರಿಟರ್ನ್ ಕೊಟ್ರೆ ಟಕ್ಕಂತ ಬರುತ್ತೆ. ಅಣ್ಣ ಈ ತರ ಕೊಟ್ರೆ ನನಗೆ ಅದೇ ನಮ್ ಕಾಲ್ಗಳನ್ನ ರಕ್ಷಣೆ ಮಾಡುತ್ತೆ ಬೂಟು. ನಮ್ ಕಾಲ್ಗಳನ್ನ ರಕ್ಷಣೆ ಮಾಡುತ್ತೆ ಬೂಟು. ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ ಬಂದಿದೆ, ಅದೇ ದಿ ಸೂಟ್. ಸೂಟ್ ಅಂತ ಒಂದು ಸಿನಿಮಾ, ಒಳ್ಳೆ ಸಿನಿಮಾ ಅಂತ ಏನಕ್ಕೆ ಅಂತ ಗೊತ್ತಾ ಬೈ? ನಾನು ಸಿಂಪಲ್ ಆಗಿ ಹೇಳ್ತೀನಿ ಬೈ, ಯಾರು ಆಡಕ್ ಹೋಗ್ಬೇಡ್ರಿ ಜೂಜು. ದಿ ಸೂಟ್ ಸಿನಿಮಾದಲ್ಲಿ ಒಳ್ಳೆ ಇದೆ ಮೆಸೇಜು. ಏನಕ್ಕೆ ಮೆಸೇಜು ಅಂತ ಅಂತಂದ್ರೆ, ಅದೊಂದು ನೀವು ಎಲ್ಲ ಬಂದ್ಬಿಟ್ಟು ಸಿನಿಮಾ ನೋಡ್ಬೇಕು. ನಾವು ಒಂದು ಚಿಕ್ಕ ಮಕ್ಳು ಮುಂದೆ ಅಪ್ಪ ಅಮ್ಮಂದಿರು ಏನೇನು ನಾವೆಲ್ಲ ಮಾಡ್ತೀವಿ ಸಿನಿಮಾದಲ್ಲಿ. ಡೈರೆಕ್ಟರ್ ಹೆಸರು ಸರ್, ಅದು ತುಂಬಾ ಸೂಪರ್ ಆಗಿ ತೋರಿಸಿದ್ವಿ. ಯಾರೇ ಆಗ್ಲಿ ನೋಡಿ, ಇದು ದೊಡ್ಡವರಾದ್ಮೇಲೆ ನಾವೆಲ್ಲ ಅನ್ಕೋತೀವಿ, ಅವ್ನು ಬೆಳೆದಿರೋದೇ ಹಂಗೆ ಕಣ. ಬೆಳೆದಿರೋದಲ್ಲ, ಅವ್ನು ನೋಡಿರೋದು ಹಂಗೆ. ಅವ್ನು ಚಿಕ್ಕ ವಯಸ್ಸಲ್ಲ ಅದ್ ನೋಡಿ ಆ ಒಂದು ಪರಿವರ್ತನೆಯನ್ನ ತಲೆ ಮೇಲೆ ಆಗಿರುತ್ತೆ. ಏನೋ ನಿಮ್ಮ ಹೆಸರು ನೋಡಿ, ಭಗತ್ ರಾಜ್ ಸ್ವೀಟ್ ಆಗಿರುತ್ತೆ ಕಾಜು, ಸ್ವೀಟ್ ಆಗಿರುತ್ತೆ ಕಾಜು. ಆದ್ರೆ ಕಾರ್ಕಾರವಾಗಿ ಸಿನಿಮಾ ತೆಗೆದ್ರೆ ಅವರೇ ನಮ್ಮ ಭಗತ್ ರಾಜು. ಏನಕ್ಕೆ ಏನು ಕಾರ್ಕಾರ ಅಂತ ಅಂದ್ರೆ, ಸೊ ಏನಕ್ಕೆ ಕಾರ್ಕಾರವಾಗಿ ಸಿನಿಮಾ ತೆಗ್ದಿದ್ದಾರೆ ಅಂದ್ರೆ, ಅದನ್ನ ಜಾಸ್ತಿ ಜನ ಒಪ್ಕೊಳ್ಳಲ್ಲ. ಇವಾಗ ಹೆಂಗಂದ್ರೆ ಒಪ್ಕೊಳ್ಳಲ್ಲ ಅಂದ್ರೆ, ಈ ತರ ಆಗುತ್ತಾ ಅಂತ ಅನ್ಬಿಟ್ಟು. ಬಟ್ ನಿಜ ಹೇಳ್ಬೇಕಂದ್ರೆ ಅದೇ ತರನೇ ನಡೆಯೋದು. ಸಮಾಜದಲ್ಲಿ ಏನ್ ನಡೀತಿದೆ, ಒಂದು ನಾನು ನೋಡಿ, ಒಂದು ಗಂಡ ಹೆಂಡತಿ ಇರ್ತಾರೆ, ಅವ್ರ ಮಧ್ಯ ತುಂಬಾ ಬಾಂಡಿಂಗ್ ಮಧ್ಯ ಯಾರಾದ್ರೂ ವ್ಯಕ್ತಿ ಆದ್ರೆ ಎಷ್ಟು ಅನಾಹುತಗಳಾಗುತ್ತೆ, ಎಷ್ಟು ಯಾವ ರೇಂಜ್ಗೆ ಹೋಗುತ್ತೆ ಅನ್ನೋದು ಸಿನಿಮಾ ತೋರಿಸಿದ್ದಾರೆ ಬೈ. ಒಂದು ನಂಬಿಕೆ ಇರಬೇಕು, ಯಾವುದೇ ಕಾರಣಕ್ಕೂ ಯಾರು ನಂಬಿಕೆ ಕಳ್ಕೋಬಾರ್ದು. ಅದೊಂದು ಮೇನ್ ಸೋಷಿಯಲ್ ಮೆಸೇಜ್ ಸಿನಿಮಾದಲ್ಲಿ, ಅದು ಮುಖ್ಯ. ಸೋಷಿಯಲ್ ಮೆಸೇಜ್ ಮುಖ್ಯ. ಫೋನ್ ಪೇ ಬಂದಾಗಿಂದ ಯಾರ ಹತ್ರನೂ ಇಲ್ಲ ಚಿಲ್ಲರು. ಫೋನ್ ಪೇ ಬಂದಾಗಿಂದ ಯಾರ ಹತ್ರನೂ ಇಲ್ಲ ಚಿಲ್ಲರು. ಫೋನ್ ಪೇ ಬಂದಾಗಿಂದ ಯಾರ ಹತ್ರನೂ ಇಲ್ಲ ಚಿಲ್ಲರು. ದಿ ಸೂಟ್ ಅನ್ನೋ ಸಿನಿಮಾ ಫುಲ್ ರೊಮ್ಯಾಂಟಿಕ್ ಥ್ರಿಲ್ಲರ್. ಕಂಪ್ಲೀಟ್ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಅಂದ್ರೆ ನೀವು ಅದು ಎಂಜಾಯ್ ಮಾಡ್ತೀರಾ ಬೈ. ಫುಲ್ ಹೊಸದಾಗಿ ಯೂತ್, ಮತ್ತೆ ಇನ್ನೊಂದು ಹೊಸದಾಗಿ ಮದ್ವೆ ಆಗಿರೋರು, ಮತ್ತೆ ಮದ್ವೆ ಆಗ್ಬೇಕಂತ ಇರೋರು, ಅವರೆಲ್ಲ ಬಂದ್ಬಿಟ್ಟು ಸಿನಿಮಾ ನೋಡಿ. ಪ್ರತಿಯೊಬ್ರು ಸಿನಿಮಾ ನೋಡಿ. ಇದು ಏನಕ್ಕೆ ನೋಡಿ ಅಂದ್ರೆ, ಮೈನ್ ಇಂಥ ಸಿನಿಮಾಗಳು ನೆಕ್ಸ್ಟ್ ಇನ್ನ ಸಿನಿಮಾಗಳು ಬರುತ್ತೆ. ನಮ್ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು. ಪ್ರೊಡ್ಯೂಸರ್ ಹೆಸರು ಮಾಲತಿ. ಊಟ ಆದ್ಮೇಲೆ ಕುಡಿತಾರೆ ಸೋಡಾ, ಊಟ ಆದ್ಮೇಲೆ ಕುಡಿತಾರೆ ಸೋಡಾ. ಒಳ್ಳೆ ಸಿನಿಮಾ ಪ್ರೊಡ್ಯೂಸಿಂಗ್ ಮಾಡಿದ್ದಾರೆ ಮಾಲತಿ ಗೌಡ. ಏನು ಒಳ್ಳೆ ಸಿನಿಮಾಗಳು ಅಂತ ಹೇಳ್ತಾ ಇದ್ರೆ ಬೈ, ನಾನು ಇಷ್ಟ ಹೇಳಿದ್ನಲ್ಲ ಬೈ, ಒಳ್ಳೆ ಸಿನಿಮಾ. ಒಂದು ಇದರ ನೀವೊಂದು ಸಿನಿಮಾ ನೋಡೋದ್ರಿಂದ ಒಂದು ನಿಮಗೆ ನೀವು ಬುದ್ಧಿ ಕಲಿತೀರಾ. ಎರಡನೇದು ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ನೆಕ್ಸ್ಟ್ ಇದೇ ತರ ಸಿನಿಮಾ, ಇದೇ ತರ ಥ್ರಿಲ್ಲರ್ಗಳು ತೆಗಿಯಕ್ಕೆ ಅವರಿಗೆ ತುಂಬಾ ಇದೆ ಹೆಲ್ಪ್ ಆಗುತ್ತೆ. ಸೊ ಬಂದ್ಬಿಟ್ಟು ಎಲ್ಲರೂ ನೋಡಿ. ಮತ್ತೆ ಮೇನ್ ನಮ್ಮ ಹೀರೋ ಬಗ್ಗೆ ಮಾತಾಡಿಲ್ಲ ಅಂದ್ರೆ, ಅದೊಂದು ನಂಬರ್ ಸ್ಟಾರ್ಟ್ ಆಗೋದು 0 ಇಂದ. ನಂಬರ್ ಸ್ಟಾರ್ಟ್ ಆಗೋದು 0, ನಂಬರ್ ಸ್ಟಾರ್ಟ್ ಆಗೋದು 0. ಕನ್ನಡ ಇಂಡಸ್ಟ್ರಿಗೆ ಒಂದು ಹ್ಯಾಂಡ್ಸಮ್ ಮತ್ತೆ ಕೂಲಿಂಗ್ ಹೀರೋ ಇವ್ರು. ನಮ್ ಹೀರೋ ಬಂದಿದ್ದಾರೆ. ಆಕ್ಚುಲಿ ಇವ್ರನ್ನ ನೋಡಿದ ತಕ್ಷಣ ಎಲ್ಲ ಅಂತಾರೆ, ಏನ್ ಹೀರೋ ಆಕ್ಷನ್. ಅವ್ರ ಎಕ್ಸ್ಪ್ರೆಷನ್ಸ್ ಮತ್ತೆ ಒಂದು ಸಾಂಗ್ ಇರುತ್ತೆ, ಸೆಕೆಂಡ್ ಹಾಫ್ ಅಲ್ಲಿ ಒಂದು ಸಾಂಗ್ ಇರುತ್ತೆ. ಅದೆಲ್ಲ ನೋಡಿದ್ರೆ ನೀವ್ ಅಂತೀರಾ, ಏನಪ್ಪ ಒಂದು ಎಕ್ಸ್ಪ್ರೆಷನ್ಸ್ ಅಂತ ಅಂತೀರಾ. ಸೊ ಆತರ ಒಂದು ಎಕ್ಸ್ಪ್ರೆಷನ್ಸ್, ಸೆಕೆಂಡ್ ಬೆಳಕು ಈ ಸಿನಿಮಾಗೆ. ಇವ್ರು ತುಂಬಾ ಕೂಲ್. ಆಕ್ಚುಲಿ ನನ್ಗೆ ಪರ್ಸನಲಿ ಗೊತ್ತಿದ್ರು, ತುಂಬಾ ಕೂಲ್, ತುಂಬಾ ಡೀಸೆಂಟ್. ಬಟ್ ಸಿನಿಮಾದಲ್ಲಿ ಈ ತರ ಮಾಡಿರೋದು ನನಗೆ ತುಂಬಾ ಬೇಜಾರು. ಬಟ್ ಹಂಗೂ ಹೇಳ್ತೀನಿ ಅಣ್ಣ, ನಮ್ಗೆಲ್ಲ ಬೆಳಕು ಕೊಡ್ತಾನೆ ಸೂರ್ಯ, ನಮ್ಗೆಲ್ಲ ಬೆಳಕು ಕೊಡ್ತಾನೆ ಸೂರ್ಯ. ಈ ಸಿನಿಮಾದಲ್ಲಿ ಎಲ್ಲ ಹಾಳಾಗ ಕಾರಣನೇ ಇವ್ರು. ಅವರೇ ನಮ್ಗೆಲ್ಲ ಬೆಳಕು ಕೊಡ್ತಾನೆ ಸೂರ್ಯ, ಆದ್ರೆ ಗಂಡ ಹೆಂಡತಿ ಹಾಳಾಗ ಕಾರಣನೇ ಇವರೇ ನಮ್ ಸುಜಯ್ ಆರ್ಯ. ಏನಕ್ಕಂದ್ರೆ ನೀವು ಸಿನಿಮಾ ನೋಡೋದೇನ ಅದು ಗೊತ್ತಾಗೋದು. ಲಾಸ್ಟ್ ಎಲ್ಲಾರ ಹತ್ರ ಕೇಳ್ಕೊಳ್ಳೋದು ನಾನೊಂದೇ, ಎಲ್ಲಾರು ಬಂದ್ಬಿಟ್ಟು ಸಿನಿಮಾ ನೋಡಿ. ಕನ್ನಡ ಸಿನಿಮಾ ಮಸ್ತಾಗಿದೆ, ಎಲ್ಲಾರು ಬಂದ್ಬಿಟ್ಟು ಗೆಲ್ಲಿಸ್ಲಿ. ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅಣ್ಣ, ದೇವಸ್ಥಾನಕ್ಕೆ ಹೋದಾಗ ಇಕ್ಕೋತಾರೆ ಬೊಟ್ಟು, ದೇವಸ್ಥಾನಕ್ಕೆ ಹೋದಾಗ ಇಕ್ಕೋತಾರೆ ಬೊಟ್ಟು. ಈ ಸೂಟ್ ಅನ್ನೋ ಸಿನಿಮಾ ಸೂಪರ್ ಹಿಟ್ ಒಂದೇ ಹೇಳೋದು. ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸ್ರಿ. ಥ್ರಿಲ್ಲರ್ ಸಿನಿಮಾಗಳು ಕನ್ನಡದಲ್ಲಿ ಬರೋದು ತುಂಬಾ ಕಡಿಮೆ. ಸೊ ಥ್ರಿಲ್ಲರ್ ಸಿನಿಮಾ ಗೆಲ್ಲಿಸಿ. ನೆಕ್ಸ್ಟ್ ಥ್ರಿಲ್ಲರ್ ಇನ್ನ ಬರ್ತಾ ಇರುತ್ತೆ. ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ಕಾಲರ್ ಎತ್ಕೊಂಡು ಆಡ್ಕೋಬಹುದು. ಜಯ ಕನ್ನಡ ಮತ್ತೆ ಜೈ. ಎಲ್ಲರೂ ನೋಡಿನಾ ನೋಡಿ. ಇಲ್ಲ ಇವ್ರು ಎಷ್ಟು ಅಲ್ಲ, ದಿ ಸೂಟ್ ಅನ್ನೋ ಸಿನಿಮಾಗೆ ಅವರೊಂದು ಟೀಮ್ ಎಲ್ಲಾರು ಒಂದು ಡೈಲಾಗ್ ಅನ್ಕೊಂಡಿದ್ರಂತೆ. ಅದು ನನ್ನ ಹೇಳ್ಬೇಕಂತ ಅಂದ್ಬಿಟ್ಟು ತುಂಬಾ ಆಸೆ ಪಟ್ಟಿದ್ರು. ಅದು ಹೇಳ್ಬಿಡ್ತೀನಿ ಅಣ್ಣ. ಈ ಸಿನಿಮಾ ನಿರ್ದೇಶಕರು ಭಗತ್ತು. ಈ ಸಿನಿಮಾ ನಿರ್ದೇಶಕರು ಭಗತ್ತು ಒಂದಿನ ಪೂರ್ತಿ ತಿರುಗಿ ನೋಡುತ್ತೆ ಈ ಜಗತ್ತು. ಆಗ್ಲೇ ದಿ ಸೂಟ್ ಅನ್ನೋ ಒಂದು ಸಿನಿಮಾ, ನಾನು ಆಗ್ಲೇ ಸಿನಿಮಾ ಬಗ್ಗೆ ಪೂರ್ತಿ ಹೇಳಿದೆ. ಇವ್ರು ನೋಡಿ, ಆಕ್ಚುಲಿ ಅವ್ರು ನೋಡಿ, ಅವ್ರು ನೋಡಿದ್ರೆ ಯಾರ್ರಿ ಅಂತಾರೆ ಅವ್ರನ್ನ. ಎಷ್ಟು ಕೂಲ್ ಆಗಿ ಡೀಸೆಂಟ್ ಆಗಿ ಇರ್ತಾರೆ. ಆ ಒಂದು ಎಕ್ಸ್ಪ್ರೆಷನ್ ಅಲ್ಲೇ ತಿಂದಾಕೊಂಡ್ಬಿಡ್ತಾರೆ ಎಲ್ಲಾರು ಅವರು. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ. ಅದ ನಮ್ ಭೀಷ್ಮರಾಮಯ್ಯ ಅವರು ಹೊಸದಾಗಿ ಬರ್ತಾ ಇದಾರೆ. ಸೊ ಪ್ರತಿಯೊಬ್ರು ಹಣ ಸಪೋರ್ಟ್ ಇರ್ಬೇಕು. ಎಲ್ಲಾರು ಸಪೋರ್ಟ್ ಇದೆ ಇರ್ಲಿ. ಒಂದೇ ಒಂದು ಇವತ್ತು ಹೆಂಗೋ ಜೊತೆಲಿದ್ದಾರೆ, ಅದಕ್ಕೇನೆ ಒಂದು ಡೈಲಾಗ್ ಹೇಳ್ಬಿಡ್ತೀನಿ. ನನಗೆಲ್ಲ ಪ್ರೀತಿಯಿಂದ ಅಂತಾರೆ ಭಯ್ಯ, ನನಗೆಲ್ಲ ಪ್ರೀತಿಯಿಂದ ಅಂತಾರೆ ಭಯ್ಯ. ಆಂದಿವೆ ನಮ್ ಭೀಷ್ಮರಾಮಯ್ಯ.
ಮಾಡ್ತಿರೋದು ನಮ್ಮ ಕನ್ನಡ ಸಿನಿಮಾಗಳು, ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಬರ್ತಿರೋದು, ನಮ್ಮ ಕನ್ನಡ ಸಿನಿಮಾಗಳು ಬರ್ತಿದೆ. ಇವಾಗ ನಾನು ದಿ ಸೂಟ್ ಬಗ್ಗೆ ಹೇಳ್ಬೇಕು. ದಿ ಸೂಟ್ ಒಂದು ಕನ್ನಡ ಸಿನಿಮಾ ಬಂದಿದೆ, ಥ್ರಿಲ್ಲರ್ ಸಿನಿಮಾ ನಾನು ಮತ್ತೆ ಹೇಳ್ತೀನಿ, ಕನ್ನಡದಲ್ಲಿ ಬರೋ ಥ್ರಿಲ್ಲರ್ ಸಿನಿಮಾ ತುಂಬಾ ಕಡಿಮೆ. ಥ್ರಿಲ್ಲರ್ ಸಿನಿಮಾ ಗೆಲ್ಲಿಸ್ರಿ ಇವ್ರು ಮತ್ತೆ ಡೈರೆಕ್ಟ್ ನೆಕ್ಸ್ಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಇಲ್ಲಿ ಏನಾದ್ರು ನಾನು ಇಷ್ಟ ಹೇಳೋದು, ನೀವೇನಾದ್ರೂ ಇಲ್ಲಿ ನೋಡ್ಕೋಣ ಬಿಡ, ಫೋನಲ್ಲಿ ಬರುತ್ತೆ ಬಿಡ ನೋಡ್ಕೋಣ, OTT ಅಲ್ಲಿ ಬರುತ್ತೆ ಬಿಡ ನೋಡ್ಕೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತೀರಾ. ನೆಕ್ಸ್ಟ್ ಅವ್ರಿಗೆ ಮಾಡ್ಬೇಕಾದ್ರೆ ಅಯ್ಯೋ ಮಾಡೋದ ನಾನು, ಯಾಕೆ ಜನ ನನಗೆ ಕೈ ಹಿಡಿತಾರ ಅಂತ ಅಂದ್ಬಿಟ್ಟು ಒಂದು ಇದು ಬರುತ್ತೆ. ನೀವು ಫಸ್ಟ್ ಕೈ ಹಿಡೀರಿ, ಸೆಕೆಂಡ್ ಟೈಮ್ ಹೆಂಗ್ ಮಾಡ್ತಾರೆ ಅಂದ್ರೆ ನೀವೆಲ್ಲ ಅವ್ರು ನೆಚ್ಕೊಂಡು ಮಿರಿಸ್ಬೇಕು, ಆ ತರ ಮಾಡ್ತಾರೆ. ಸೊ ಹೀರೋಗಾಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಮತ್ತೆ ಸಿನಿಮಾದಲ್ಲಿ ಮಾಡಿರೋ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಒಂದೇ ಹೇಳ್ತೀನಿ, ನಾನು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ, ಗೆಸ್ಟ್ ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲರಿಗೂ ಆಲ್ ದ ಬೆಸ್ಟ್. ನವಾಜ್ ಎಲ್ಲರಿಗೂ ಶಾಯರಿ ಹೇಳ್ತಾರೆ, ನವಾಜ್ ಮೇಲೆ ಒಂದ್ ಶಾಯರಿ, ನವಾಜ್ ಅವ್ರದ್ದು ಹಿಸ್ಟ್ರಿ ಹೇಳ್ತಾ ಇದ್ರು, ಅದಕ್ಕೋಸ್ಕರ ನಾನು ಹಿಂದಿನಲ್ಲಿ ನವಾಜ್ಗೋಸ್ಕರ ಒಂದು ಶಾಯರಿ ಬರ್ದಿದ್ದೀನಿ. ನವಾಜ್ ಹೇಳ್ತಾರೆ, जिसने मेरा निकाह कराया परी के साथ, जिसने मेरा निकाह कराया परी के साथ, बीवी हुई फरार उसी मौलवी के साथ. नवाज भाई ಎಲ್ಲರಿಗೆ ಹಾಕಿ ಆವಾಜ್ ಸರ್ ಹೇಳಿ ಸರ್. ಇಟ್ಕೊಬಿಡ್ಲ. ತುಂಬಾ ತಿಂಗಳುಗಳಿಂದ ಅಂದ್ರೆ ಒಂದ್ 2-3 ತಿಂಗಳುಗಳಿಂದ ದ ಸೂಟ್ ಅಂತ ಇಡೀ ನಮ್ಮ ಸೂಟ್ ಚಿತ್ರತಂಡ ಒಂದಷ್ಟು ಪ್ರಚಾರಗಳನ್ನ ಮಾಡ್ತಿದ್ದು. ಅಂದ್ರೆ ಜನರುಗಳ ಜೊತೆ ಬೆರೆತು, ಅಂದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರೋ ಸಿನಿಮಾ ಅಂತ. ಇದೊಂದು ಕಂಟೆಂಟ್ ಸಿನಿಮಾ. ಇವತ್ತು ಮೇ 17 ಮಾರ್ನಿಂಗ್ ಶೋ ತ್ರಿವೇಣಿ ಥಿಯೇಟರ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಒಂದಷ್ಟು ರೆಸ್ಪಾನ್ಸ್ ಚೆನ್ನಾಗಿದೆ. ಅಂದ್ರೆ ಬೇರೆ ಬೇರೆ ಕಡೆ ನವರಂಗು ಎಲ್ಲ ಮಲ್ಟಿಪ್ಲೆಕ್ಸ್ ಗಳೆಲ್ಲ ಒಂದಷ್ಟು ರೆಸ್ಪಾನ್ಸ್ ಚೆನ್ನಾಗಿದೆ. ನಾವೇನ್ ಕಂಟೆಂಟ್ ಸಿನಿಮಾ ಜನಗಳು ನೋಡಿ ನಮ್ಮನ್ನ ಬೆಳೆಸ್ಬೇಕು, ಹೊಸಬರ ಕನಸುಗಳನ್ನ ಬೆಳೆಸ್ಬೇಕು ಅಂತ ನಾವು ತುಂಬಾ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೋ. ನಿಜವಾಗ್ಲೂ ಕನ್ನಡದ್ದು ಒಳ್ಳೆ ರೆಸ್ಪಾನ್ಸ್ ಇದೆ. ಈಗೇನು ಬ್ಲಿಂಕು, ಶಾಕಾಹಾರಿ ಈ ತರದ್ದು ಒಂದು ಕಂಟೆಂಟ್ ಬೇಸ್ ಸಿನಿಮಾಗಳು ಬರ್ತಾ ಇದೆ, ಅದೇ ತರ ನಮ್ದು ದ ಸೂಟು. ನಾನು ಎಲ್ಲರೂ ಈ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಬಂದು ಸಿನಿಮಾ ನೋಡಿ. ದ ಸೂಟ್ ಸಿನಿಮಾ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೆ ಬುಕ್ ಮೈ ಶೋಲಿ ಇದರ ಡೀಟೇಲ್ಸ್ ಸಿಗುತ್ತೆ. ದಯವಿಟ್ಟು ಸಿನಿಮಾ ನೋಡಿ ನಮ್ಮನ್ನ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಂದು ಲೇಡಿಯಾಗಿ ಪ್ರೊಡ್ಯೂಸ್ ಮಾಡೋದು ಅಷ್ಟು ಸುಲಭದ ವಿಚಾರ ಆಗಿರ್ಲಿಲ್ಲ. ತುಂಬಾ ಸ್ಟ್ರಗಲ್ ಮಾಡಿ ಒಂದು ಸಿನಿಮಾ ಮಾಡಿದೀವಿ. ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳ್ಳೋದು ಅಂದ್ರೆ ಈ ಸಿನಿಮಾ ಎಷ್ಟು ಮಟ್ಟಿಗೆ ಜನ ತಗೊಂತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಬಟ್ ಎಲ್ಲರೂ ಕೈ ಹಿಡಿಬೇಕು. ಒಂದು ಈಗಿನ ಬರ್ತಾ ಇರೋ ಸಿನಿಮಾಗಳಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀನಿ ಅನ್ನೋ ತೃಪ್ತಿ ಇದೆ ನನಗೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಂಡು